ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಜಾತಕದಲ್ಲಿ ಪ್ರಣಯ ಚಂದ್ರೋದಯ ಯಾವ ರೀತಿ ನೋಡೋದು? ಪ್ರಣಯ ಅಲ್ಲ, ಅದು ಪ್ರಯಾಣ ಚಂದ್ರೋದಯ ಅಂತ. ನಮ್ಮ ಜನ್ಮ ಜಾತಕದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಚಂದ್ರ ಯಾರ ಜೊತೆಯಲ್ಲಿದ್ದಾನೆ, ಯುತಿ ಸಂಯೋಗವಾಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಭಾವದಲ್ಲಿ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಚಂದ್ರ ಏನಾದರೂ 1, 5, 9ರಲ್ಲಿದ್ದರೆ, ಅಥವಾ ಚಂದ್ರ ಏನಾದರೂ ಲಗ್ನಾಧಿಪತಿಯ ಜೊತೆಯ ಸಂಬಂಧ ಇದ್ದರೆ, ಅಥವಾ ಚಂದ್ರ ಏನಾದರೂ ಹೈ ಡಿಗ್ರಿ ಪ್ಲಾನೆಟ್, ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹ ಅತಿ ಹೆಚ್ಚಿನ ಡಿಗ್ರಿಯಲ್ಲಿ ಕೂತ್ಕೊಂಡಿದೆ ಅದರ ಜೊತೆ ಏನಾದರೂ ಚಂದ್ರ ಇದ್ದಾನ, ಅಥವಾ ಲಗ್ನಾಧಿಪತಿ ಜೊತೆ ಚಂದ್ರ ಇದ್ದಾನ, ಅಥವಾ ಚಂದ್ರ 1, 5, 9ರಲ್ಲಿದ್ದಾನ, ಇದು ನೋಡ್ಕೋಬೇಕು ಫಸ್ಟು. ಇದೇನಾದರೂ ಚಂದ್ರ ಈ ಸ್ಥಿತಿಯಲ್ಲಿದ್ದರೆ ಜಾತಕರಿಗೆ ಟ್ರಾವೆಲಿಂಗ್ನಿಂದ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಹೆಚ್ಚಾಗಿ ಬರುತ್ತೆ. ನಿಮ್ಮ ವ್ಯಕ್ತಿತ್ವ ಸರಿ ಇಲ್ವಾ, ನಿಮಗೆ ಡಿಸಿಷನ್ ತಗೊಳ್ಳೋಕೆ ಆಗ್ತಾ ಇಲ್ವಾ, ಅಥವಾ ನಿಮಗೆ ನೀನು ಸರಿ ಇಲ್ಲ, ಅಥವಾ ಈ ಥರ ಏನಾದರೂ ಅಪವಾದನೆ ಮಾಡ್ತಾ ಇದ್ದಾರಾ, ನಿಮ್ಮ ಪ್ರಯಾಣದಿಂದ ಎಲ್ಲಾದರೂ ಪ್ರಯಾಣ ಮಾಡಿ, ಸಣ್ಣ ಪುಟ್ಟ ಪ್ರಯಾಣಗಳು ಏನಾದರೂ ನೀವು ತಿಂಗಳಲ್ಲಿ 2 ತಿಂಗಳಲ್ಲಿ ಅಥವಾ ತಿಂಗಳಲ್ಲಿ 2-3 ಸಲ ನೀವು ಪ್ರಯಾಣದಿಂದ, ಚಂದ್ರ ಟ್ರಾವೆಲ್ಲಿಂಗ್ಗೆ ಕಾರಕ, ಪ್ರಯಾಣಕ್ಕೆ ಕಾರಕ ಚಂದ್ರನಾಗಿದ್ದಾನೆ. ಈ ಸ್ಥಿತಿಯಲ್ಲಿದ್ದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಬರುತ್ತೆ, ನಿಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ. ನಿಮ್ಮ ಏನೆಲ್ಲ ಜೀವನದಲ್ಲಿ ಅಂದ್ಕೊಂಡಿದ್ದೀರೋ ಅದೆಲ್ಲ ಆಲೋಚನೆಗಳು ತುಂಬ ಚೆನ್ನಾಗಿ ಒಳ್ಳೆ ಬದಲಾವಣೆಗಳನ್ನು ಕಾಣ್ತೀರಾ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬ ಹೆಚ್ಚಾಗಿ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಅಂತ ಇದು ಹೇಳುತ್ತೆ. ಸೊ ಹಾಗಾಗಿ ಇದೇ ಪರಿಹಾರ ಅಂದರೆ ಚಂದ್ರ ಇದರಲ್ಲಿದ್ದಾನೆ, ಅಲ್ಲಿದ್ದಾನೆ, ಕೇತು ಜೊತೆ ಇದ್ದಾನೆ, ಅದರಲ್ಲಿದ್ದಾನೆ, ಹಂಗಾಗಿ ನೀವು ಚಂದ್ರ ಶಾಂತಿ ಮಾಡಬೇಕು, ಅಕ್ಕಿದಾನ ಮಾಡಬೇಕು, ಆ ಥರ ಈ ಥರ ಹೇಳೋದಕ್ಕಿಂತ ಸೊ ವೆರಿ ಕ್ಲಿಯರ್ಫುಲ್ಲಾಗಿ ಇದು ಕರ್ಮ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ನಿಮ್ಮ ಕರ್ಮಾನುಸಾರವಾಗಿ ನೀವು ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಏನಾದರೂ ಚೇಂಜಸ್ ಮಾಡಬೇಕು, ಏನಾದರೂ ನಿಮ್ಮ ಪ್ರಯತ್ನವನ್ನು ಪಡಬೇಕು. ಆವಾಗಲೇ ಏನಾದರೂ ಸ್ವಲ್ಪ ನೀವು ಆಲ್ಟರ್ನೇಟ್ ಮಾಡೋಕ್ಕೆ ಸಾಧ್ಯ. ಜ್ಯೋತಿಷ್ಯದಲ್ಲಿ ಆಲ್ಟರ್ನೇಟ್ ಮಾಡ್ಬೋದು, ಆದರೆ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಾದರೂ ನಾವು ಚೇಂಜಸ್ ಮಾಡ್ಕೋಬೋದು ಅಷ್ಟೇ. ಈ ಥರ ಇದೆಯಾ, ಈ ಥರ ಏನಾದರೂ ಒಂದು ಚೇಂಜ್ ಮಾಡ್ಬೋದು. ಪರಿಹಾರ ಅನ್ನೋದು ವರ್ಕ್ ಆಗೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಅದು ವರ್ಕ್ ಆಗಿರ್ಬೋದು, ಬಟ್ ಈಗಿನ ಸಿಚುವೇಷನಲ್ಲಿ ತುಂಬ ಕಷ್ಟ. ಪರಿಹಾರ ವರ್ಕ್ ಆಗೋದೇ ಕಷ್ಟ. ಸೊ ಹಾಗಾಗಿ ಜಾತಕ ನೋಡಿಕೊಂಡು ಅದಕ್ಕೆ ಏನು ಮಾಡಬೇಕು, ವೆರಿ ಸಿಂಪಲ್ಲಾಗಿ ಕಾಮನ್ ಸೆನ್ಸ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇದೆಲ್ಲ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಚಂದ್ರನ ಸ್ಥಿತಿ ನೋಡಿದ್ವಿ. ಸೊ ಚಂದ್ರೋದಯ ಜಾತಕದಲ್ಲಿ ಹೇಗೆ ಉದಯ ಆಗ್ತಾನೆ, ಚಂದ್ರನಿಂದ ಹೇಗೆಲ್ಲ ಲಾಭ ಪಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಟ್ರಿಕ್ಕು. ಸೊ ಇದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳು ಇನ್ನೂ ಅನೇಕ ವಿಷಯದಲ್ಲಿ ಮಾತಾಡ್ತೀನಿ. ಸೊ ಇಲ್ಲಿ ಪ್ರಯಾಣದಿಂದ ಚಂದ್ರೋದಯ ಜಾತಕದಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದು ನೋಡೋದಾದರೆ 1, 5, 9ರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಚಂದ್ರ ಏನಾದರೂ 2ನೇ ಮನೆ, 6ನೇ ಮನೆ, 10ರಲ್ಲಿದ್ದರೆ, ಅಥವಾ ಚಂದ್ರ ಏನಾದರೂ ಶನಿಯ ಜೊತೆ ಸಂಬಂಧ ಹೊಂದಿದರೆ, ಚಂದ್ರ ಶನಿ ಒಟ್ಟಿಗೆ ಇದೆಯಾ, ಇದನ್ನು ಚಂದ್ರ ಶನಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ವಿಷಯೋಗ ಅಂತ. ಸೊ ಅದನ್ನು ನೋಡ್ತಾ ಇದ್ದೀರಾ. ಸೊ ಅವರಿಗೆ ಒಳ್ಳೆ ಒಂದು ಪರಿಹಾರ ಅಂತ ಹೇಳ್ಬೋದು. ಸೊ ಶನಿ ಚಂದ್ರ ಒಟ್ಟಿಗೆ ಇದ್ದಾರಾ ಅದನ್ನು ನೋಡ್ಕೊಳ್ಳಿ. ಅಥವಾ ಚಂದ್ರ ಏನಾದರೂ 2ನೇ ಮನೆ, 6ನೇ ಮನೆ, 10ರಲ್ಲಿದ್ದರೆ, ನಿಮ್ಮ ವೃತ್ತಿಗಾಗಿ ನೀವು ಟ್ರಾವೆಲಿಂಗ್ ಮಾಡಿದಾಗ, ವೃತ್ತಿಗಾಗಿ ಅಂದರೆ ನಿಮ್ಮ ಕೆಲಸಕ್ಕಾಗಿ, ಯಾಕಂದರೆ ಮನೆ ಇಲ್ಲೇ ಇದೆ, ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ, ಅಥವಾ ಪಕ್ಕದಲ್ಲೇ ಕೆಲಸ ಇದೆ ಅಂತಂದಾಗ ಇದು ವರ್ಕ್ ಆಗೋಲ್ಲ. ನೀವು ಕೆಲಸಕ್ಕೋಸ್ಕರ ಟ್ರಾವೆಲಿಂಗ್ ಮಾಡಬೇಕು, ಕೆಲಸಕ್ಕಾಗಿ ಓಡಾಟ ಮಾಡಬೇಕು. ಅಂದರೆ ತುಂಬ ದೂರ, ಫ್ಯಾಕ್ಟ್ರಿ ತುಂಬ ದೂರ ಇದೆಯಪ್ಪ, ಅಥವಾ ನೀವು ಮಾಡೋ ಕೆಲಸ ತುಂಬ ನಮಗೆ ಜರ್ನಿ ಮಾಡಿನೇ ಕೆಲಸ ಮಾಡಬೇಕು, ಅಥವಾ ನಿಮ್ಮ ಕೆಲಸದಲ್ಲೇ ಟ್ರಾವೆಲಿಂಗ್ ಇದೆ ಅಂದರೆ ನೀವು ಮಾಡೋ ಕೆಲಸನೇ ಟ್ರಾವೆಲಿಂಗ್ ಏಜೆನ್ಸಿ ಆಗಿರ್ಬೋದು, ಏನಾದರೂ ಒಂದು ನೀವು ಮಾಡೋ ಕೆಲಸದಲ್ಲೇ ಟ್ರಾವೆಲಿಂಗ್ ಆಗಿದ್ದಾಗ ನಿಮಗೆ ತುಂಬ ಒಂದು ಬದಲಾವಣೆಗಳು, ತುಂಬ ನಿಮಗೆ ಹೈಯರ್ ಪೊಸಿಷನ್ ಬರ್ಬೋದು, ಅಥವಾ ನಿಮಗೆ ಇನ್ಸೆಂಟಿವ್ ಬರ್ಬೋದು, ಅಥವಾ ಅಭಿವೃದ್ಧಿ ಆಗ್ಬೋದು, ಆಮೇಲೆ ಬೋನಸ್ ಸಿಗೋಂಥದ್ದು, ಇದೆಲ್ಲ ಆಗುತ್ತೆ. 2, 6, 10ರಲ್ಲಿ ಚಂದ್ರ ಇರೋರು ಸೊ ವೃತ್ತಿ ಜೀವನಕ್ಕಾಗಿ ನೀವು ಟ್ರಾವೆಲಿಂಗ್ ಮಾಡಿದಾಗ ನಿಮಗೆ ತುಂಬ ಒಳಿತನ್ನ, ಜೀವನದಲ್ಲಿ ತುಂಬ ಅಭಿವೃದ್ಧಿನ ಕಾಣ್ತೀರಾ ಅಂತ ಹೇಳುತ್ತೆ. ಇನ್ನೊಂದು ಕಾಂಬಿನೇಷನ್ ನೋಡಿದಾಗ ಚಂದ್ರ ಕಾಮ ತ್ರಿಕೋಣ ಸ್ಥಾನದಲ್ಲಿ ಇದ್ದರೆ, ಕಾಮ ತ್ರಿಕೋಣ ಅಂದರೆ 3, 7, 11ರಲ್ಲಿ ಚಂದ್ರ ಇದ್ದರೆ, ಅಥವಾ ಚಂದ್ರ ಏನಾದರೂ ಬುಧನ ಸಂಬಂಧದಲ್ಲಿ ಅಥವಾ ಬುಧನ ಜೊತೆ ಇದ್ದರೆ, ಸಂಯೋಗವಾಗಿದ್ದರೆ, ನೀವು ಪ್ರಯಾಣ
ಮಾಡಿದಾಗಲೆಲ್ಲ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ವ್ಯಾಪಾರ ಆಗ್ತಾ ಇಲ್ಲಪ್ಪ, ಯಾರ ಜೊತೆನೂ ಏನೂ ಇದಾಗ್ತಾಯಿಲ್ಲ, ಅಥವಾ ನಿಮ್ಮ ಕಮ್ಯುನಿಕೇಷನ್ನು ತುಂಬ ಚೆನ್ನಾಗಿ ಆಗೋವಂಥದ್ದು, ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಒಂದು ಪಾರ್ಟ್ನರ್ ಜೊತೆ ಒಂದು ಒಳ್ಳೆಯ ಸಂವಾದ, ಒಳ್ಳೆಯ ಒಂದು ವಾತಾವರಣ ಎಲ್ಲ ಸೃಷ್ಟಿಯಾಗೋಂತಹ ಸಾಧ್ಯತೆ ಇರುತ್ತೆ. ಇದೇ ನಿಮ್ಮ ಜನ್ಮ ಜಾತಕದಲ್ಲಿ ಪ್ರಯಾಣದಿಂದ ಚಂದ್ರೋದಯವಾಗುವಂತಹ ಕಾಂಬಿನೇಷನ್ಗಳು. ಸೊ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.